ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಾನು ಮಾರ್ನಿಂಗಿಂದ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೂ ಮೊದಲೇ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ತಕ್ಷಣ ನೀವು ನನ್ನ ವಿಡಿಯೋನ ವಾಚ್ ಮಾಡ್ಬೋದು. ಹಾಗೆ ಕೆಲವರು ನನ್ನ ವೀಡಿಯೋಸ್ನ ರೆಗ್ಯುಲರ್ ನೋಡ್ತಾ ಇರ್ತೀರಾ, ಆದರೂ ಸಬ್ಸ್ಕ್ರೈಬ್ ಆಗಿರಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಗೊತ್ತಾಗುತ್ತೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತಿನ ಡೇ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನನ್ನ ಜೊತೆ ಎದ್ದು ನೀವು ಕೂಡ ನೋಡ್ಬೋದು. ವಿಡಿಯೋನ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಸೊ ಇವಾಗ ಮಾರ್ನಿಂಗ್ 11 ಆಗಿದೆ. ನಾನು ಇವಾಗ ತಿಂಡಿ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಲೇಟ್ ಆಗೋಯಿತು. ಲೆಮನ್ ರೈಸ್ ಮಾಡಿದ್ದಾರೆ, ಅಕ್ಕ ಮಾಡಿಟ್ಟು ಹೋಗಿದ್ದಾರೆ, ತಿಂತಾ ಇದೆ. ನಾನು ಇವತ್ತು ಎದ್ದಿದ್ದೆ 9:30 ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ನನಗೆ ರಾತ್ರಿ ಎಲ್ಲ ಫುಲ್ಲು ನಿದ್ದೆನೇ ಬರಲಿಲ್ಲ. ಯಾಕೋ ಇತ್ತೀಚೆಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಾಯಿಲ್ಲ. ಡಾಕ್ಟರ್ನ ಒಂದ್ಸಲ ಕೇಳಿದೆ ಏನಕ್ಕೆ ನೈಟ್ ಟೈಮ್ ನಿದ್ದೆ ಬರ್ತಾಯಿಲ್ಲ ಅಂತ. ಸೊ 7 ಮಂತ್ ಕಂಪ್ಲೀಟ್ ಆಗ್ತಿದ್ದಾಗೆ 8 ಮಂತ್ಸ್ ರನ್ನಿಂಗಲ್ಲಿ ಆ್ಯಂಡ್ ಕೆಲವ್ರಿಗೆ 5 ಮಂತ್ಸಿಂದನೇ ಆ ಥರ ಎಲ್ಲ ಇರುತ್ತಂತೆ, ನೈಟ್ ಟೈಮ್ ನಿದ್ದೆ ಬರಲ್ವಂತೆ. ಸೊ ಹಾಗಾಗಿ ಇದ್ರ ಬಗ್ಗೆನೂ ವರಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಅಂತ. ರಾತ್ರಿ ಟೈಮು ಎಷ್ಟೇ ಏನೇ ಮಾಡಿದ್ರು ನಿದ್ದೆ ಅಂತೂ ಬರೋಲ್ಲ. ಫೋನ್ ನೋಡೋಕ್ಕೂ ಎಡಿಟಿಂಗ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಆ ಟೈಮಲ್ಲಿ ಎಡಿಟಿಂಗ್ ಮಾಡೋಕ್ಕೂ ಆಗೋಲ್ಲ, ಕಣ್ಣೆಲ್ಲ ತುಂಬಾ ಉರಿತಾ ಇರುತ್ತೆ. ಹಂಗಾಗಿ ಇವತ್ತು 9:30ಗೆ ಎದ್ದು ವೀಡಿಯೋ ಏನೂ ಎಡಿಟ್ ಮಾಡಿರಲಿಲ್ಲ. ವೀಡಿಯೋ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿನ್ನೋಕ್ಕೆ ಬಂದೆ. ಲಾಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಕೇಳಿದ್ರಿ ಶಿವರು ಹುಷಾರಾದ್ರ ಅಂದ್ಬಿಟ್ಟು. ಸೊ ನನ್ನೆಷ್ಟು ಕೇರ್ ಮಾಡ್ತೀರಾ ಅಷ್ಟೇ ನನ್ನ ಹಸ್ಬೆಂಡ್ನು ಕೇರ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇವಾಗ ಅವ್ರು ಹುಷಾರಾಗಿದ್ದಾರೆ. ಅಂದರೆ ಅವ್ರಿಗೆ ಸ್ವಲ್ಪ ಜ್ವರದ ಜೊತೆಗೆ ನೆಗಡಿ ಆ್ಯಂಡ್ ಕೆಮ್ಮು ಥರ ಬಂದುಬಿಟ್ಟಿತ್ತು. ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ನನಗೂ ಕೂಡ ಕೆಮ್ಮು ಥರ ಬಂದುಬಿಟ್ಟಿತ್ತು. ನನಗೂ ಇವಾಗ ಸ್ವಲ್ಪ ಪರವಾಗಿಲ್ಲ. ಇವತ್ತು ಮಾರ್ನಿಂಗಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರಿಗೂ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಇಬ್ಬರು ಓಕೆ ನಾರ್ಮಲಾಗಿದ್ದೀವಿ. ಇಷ್ಟು ಕೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಕೆಲವೊಂದು ಅಂದರೆ ನನಗೆ ಡೈರೆಕ್ಟು ಬಂದು ಕಮೆಂಟ್ ಹಾಕಿದಾಗ ನಾನು ಇಮಿಡಿಯೇಟ್ಲಿ ಡಿಲೀಟ್ ಮಾಡಿಬಿಡ್ತೀನಿ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ನನಗೆ ಇನ್ಸ್ಟಾಗ್ರಾಮಲ್ಲಿ ಏನು ಡೈರೆಕ್ಟ್ ಏನೋ ಅಂದರೆ ಪರ್ಸ್ನಲ್ ಮೆಸೇಜಸ್ ಇರುತ್ತಲ್ಲ, ಅದು ಅಂದರೆ ಅಕೌಂಟ್ ಏನು ಪ್ರೈವೇಟಲ್ಲಿ ಇಟ್ಟಿಲ್ಲ, ನಾನು ಜನರಲಲ್ಲಿ ಇಟ್ಟಿದ್ದೀನಲ್ಲ. ಹಾಗಾಗಿ ಯೂಟ್ಯೂಬಲ್ಲಿ ಕೇಳುವಂಥ ಪ್ರಶ್ನೆಗಳನ್ನ ಬಂದು ಇನ್ಸ್ಟಾಗ್ರಾಮಲ್ಲಿ ಕೇಳ್ತೀರಾ. ಆ ಥರ ಏನೆಲ್ಲ ಬಂದು ಯೂಟ್ಯೂಬಲ್ಲೇ ಕೇಳಿ ನಾನು ಡೈರೆಕ್ಟಾಗಿ ಅಲ್ಲೇ ಆನ್ಸರ್ ಮಾಡ್ತೀನಿ. ಕಾಮೆಂಟ್ ಬಾಕ್ಸ್ ನಂದು ಯಾವಾಗಲೂ ಆನಲ್ಲೇ ಇರುತ್ತೆ, ಅಲ್ಲೇ ಕೇಳಿ. ಸೊ ನೀವು ಇಷ್ಟೊಂದು ಅರ್ನ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೇನು ಬಿಡ್ರಿ, ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಅಂತ ಹೇಳ್ತಿದ್ದೀರಾ. ಅಷ್ಟೊಂದು ಯಾವುದ್ರಲ್ಲಿ ನಾನು ಅಷ್ಟೊಂದು ಅರ್ನ್ ಮಾಡಿದ್ದೀನಿ ಅಂತ ಗೊತ್ತಾಗಲಿಲ್ಲ. ಪ್ಲೀಸ್ ಫುಲ್ ಇನ್ಫಾರ್ಮೇಷನಾಗಿ ಹೇಳಿ. ಸೊ ನಾನು ಯಾವುದ್ರಲ್ಲೂ ಅಷ್ಟೊಂದು ಅರ್ನೇನು ಮಾಡ್ತಾಯಿಲ್ಲ. ನನ್ನ ಜೀವನಕ್ಕೆ, ನನ್ನ ಮೇಂಟೆನೆನ್ಸ್ಗೆ ಎಷ್ಟಾಗುತ್ತೋ ಅಷ್ಟು ಅದನ್ನ ಮಾಡಬೇಕು ಅಂತಲೂ ಮಾಡ್ತಾಯಿಲ್ಲ. ಇಂಡಿಪೆಂಡೆಂಟಾಗಿ ಬದುಕಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಒಂದೇ ಒಂದು ರೀಸನಿಂದ ಯಾವುದು ನನ್ನ ಸಿಚುವೇಶನ್ಗೆ ಅಡ್ಜಸ್ಟ್ ಆಗುತ್ತೆ ಅದೊಂದೊಂದು ಮಾಡ್ತಾಯಿರ್ತೀನಿ. ಅದನ್ನೇ ಫುಲ್ಲು ಜಾಸ್ತಿ ಅರ್ನ್ ಮಾಡ್ತಿದ್ದಾರೆ ಹಂಗೆ ಅಂತ ಅಂದ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ಜಾಸ್ತಿ ಅಂದರೆ ಗೊತ್ತಿರೋರೇ ಅದನ್ನು ಕೇಳಿರೋದು, ಗೊತ್ತಿರೋರೇ ಅದನ್ನು ಕಮೆಂಟ್ ಕೂಡ ಹಾಕಿರೋದು. ನಿಮ್ಗೇನು ಬಿಡ್ರಿ ಜಾಸ್ತಿ ಅರ್ನಿಂಗ್ ಮಾಡ್ತಾಯಿದ್ದೀರಾ, ಹಾಗಾಗಿ ಅಂತ. ನಮ್ಮ ಪ್ರಾಬ್ಲಮ್ಸ್ ನಮಗೆ ಗೊತ್ತಿರುತ್ತೆ. ಸೊ ಅರ್ನಿಂಗ್ ಅಂತ ಏನಿಲ್ಲ, ಯೂಟ್ಯೂಬಲ್ಲಿ ಬರ್ತಿದೆ ಹಾಗೆ ಹೀಗೆ ಅಂತ. ಅಯ್ಯೋ, ಯೂಟ್ಯೂಬಲ್ಲಿ ಯಾವುದೇ ರೀತಿ ಪೇಮೆಂಟ್ ಬರ್ತಾಯಿಲ್ಲ. ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದರಲ್ಲಿ ಎಷ್ಟು ಕಷ್ಟ ಇದೆ ಅಂತ ನಾನು ಒಬ್ಳಿಗೆ ಮಾತ್ರ ಗೊತ್ತು. ಅಷ್ಟು ಕಷ್ಟ ಇದೆ. ಕೆಲವು ಕಸ್ಟಮರ್ಸು ಇನ್ನೊಂದು ಬಿಸ್ನೆಸ್ ನಂಬರ್ ಇದೆಯಲ್ಲ ಅದಕ್ಕೆ ಕಾಲ್ ಮಾಡ್ತಾರೆ. ನಾನು ಈ ಟೈಮಲ್ಲಿ ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ ಅನ್ನೋ ಇದಕ್ಕೋಸ್ಕರನಾದರೂ ರೆಸ್ಪಾನ್ಸ್ ಮಾಡಲೇಬೇಕಾಗುತ್ತೆ. ಈ ಥರ ಕಸ್ಟಮರ್ ಜೊತೆ ನಾನು ಕರೆಕ್ಟಾಗಿ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ. ಅವರು ತಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಸೆಕೆಂಡ್ರಿ. ಬಟ್ ನಾನು ಅವ್ರಿಗೆ ರೆಸ್ಪಾನ್ಸ್ ಮಾಡಲೇಬೇಕಾಗುತ್ತೆ. ಅದೆಷ್ಟು ಕಷ್ಟ ಇರುತ್ತೆ ಗೊತ್ತಾ. ಒಂದು 10 ಜನ ನನಗೆ DM ಮಾಡಿದ್ದಾರೆ ಅಂತಂದರೆ ಅದರಲ್ಲಿ ಪರ್ಚೇಸ್ ಮಾಡೋದೇ ಒಂದು ಮ್ಯಾಕ್ಸಿಮಮ್ ಒಂದು 2 ಮೆಂಬರ್ಸ್ ಅಷ್ಟೇ. ಇನ್ನು 8 ಮೆಂಬರ್ಸ್ ಏನಿರ್ತಾರೆ ಅವರೆಲ್ಲ ಜಸ್ಟ್ ಟೈಮ್ ಪಾಸ್ಗೂ ಆಗಿರ್ಬೋದು, ಇಲ್ಲಾಂದರೆ ಅವ್ರಿಗೆ ಪ್ರೈಸು ಕಂಫರ್ಟಬಲ್ ಆಗದೆ ಇರ್ಬೋದು, ಇಲ್ಲ ಅವ್ರದ್ದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಾನು ಇದರಲ್ಲಿ. ಸೊ ಅದಾಗಿರ್ಬೋದು, ಏನಾದ್ರು ಒಂದು ರೀಸನಿಂದ ಅದು ಅಲ್ಲಿಗೆ ಡ್ರಾಪ್ ಆಗಿಬಿಡುತ್ತೆ. ಬಟ್ ನಾನು ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಿರ್ತೀನಲ್ವ, ಅದೆಲ್ಲ ಎಷ್ಟು ತಲೆನೋವಿರುತ್ತೆ ಗೊತ್ತಾ. ಯಾವುದರಿಂದನೋ ಒಂದು ಅರ್ನಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ಅಷ್ಟು ಸುಲಭ ಅಂತೂ ಅಲ್ಲ. ಅದಕ್ಕೆ ಆದಂಥ ಫುಲ್ ಎಫೆಕ್ಟ್ ಹಾಕಲೇಬೇಕಾಗುತ್ತೆ. ಸುಮ್ಮನೆ ಮಾತಾಡೋಕ್ಕೆ ಬರುತ್ತೆ ಅಂದ್ಬಿಟ್ಟು ಸುಮ್ಮನೆ ಬೇಜಾರು ಮಾಡೋದಲ್ಲ.
ನಾವು ಸುಮ್ಮನೆ ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಫೈನಾನ್ಷಿಯಲಿ ಚೆನ್ನಾಗಿದ್ದು ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಇದ್ದಿದ್ದಿದ್ರೆ ನಾವೇ ಯಾಕೆ ಒಂದಲ್ಲ ಒಂದು ಕೆಲಸ ಅನ್ನೋದು ಮಾಡ್ತಾಯಿದ್ವಿ. ಆ್ಯಂಡ್ ನಾನು ಫೈನಾನ್ಷಿಯಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಂದಿದ್ರು ನಾನು ಒಂದಲ್ಲ ಒಂದು ಕೆಲಸಗಳು ನಾನು ಮಾಡ್ತಾಯಿದ್ದೆ. ಯಾಕಂದರೆ ನನಗೆ ಯಾರ ಮೇಲೂ ಡಿಪೆಂಡ್ ಆಗಿ ಅಭ್ಯಾಸ ಇಲ್ಲ. ಅದೇ ಎಷ್ಟೇ ಚೆನ್ನಾಗಿ ನೋಡ್ಕೊಬೋದು, ಯಾರ ಮೇಲೂ ಡಿಪೆಂಡ್ ಆಗಿ ಅಭ್ಯಾಸ ಇಲ್ಲ. ನನ್ನ ಮೇಲೆ ನಾನು ಮಾಮೂಲಿ ನನ್ನ ಅರ್ನಿಂಗ್ಸಲ್ಲಿ ನಾನು ಮೇಂಟೈನ್ ಮಾಡಬೇಕು ಅನ್ನೋ ಮೆಂಟಾಲಿಟಿಯಿಂದ ಅಷ್ಟೇ ಇದನ್ನೆಲ್ಲ ಮಾಡ್ತಿರೋದು. ಅದರಿಂದ ಎಷ್ಟೋ ಉಳಿಸ್ಬಿಡ್ತಾಯಿದ್ದೀನಿ, ಅದರಿಂದ ಏನೋ ಮಾಡಿಬಿಡ್ತಾಯಿದ್ದೀನಿ ಅಂತಲ್ಲ. ನಾನು ಮಾಡೋದು ನನ್ನ ಮೇಂಟೆನೆನ್ಸ್ಗೆ ಆ್ಯಂಡ್ ನನ್ನ ಕಮಿಟ್ಮೆಂಟಿಗೆ ಸಾಕಾದರೆ ಸಾಕು ಅನ್ನೋ ರೇಂಜ್ಗೆ ಆಗಿದೆ. ನೀವು ಹೇಳ್ತಿರೋ ರೇಂಜ್ಗೇನಿಲ್ಲ. ಆ ಥರ ಒಂದಿನ ಬಂತು ಅಂದರೆ ನಾನೇ ಓಪನ್ ಅಪ್ಪಾಗಿ ಶೇರ್ ಮಾಡ್ಕೊಳ್ತೀನಿ. ನನ್ನ ಮೇಂಟೆನೆನ್ಸ್ ಆಗಿ ಆ್ಯಂಡ್ ನನ್ನ ಕಮಿಟ್ಮೆಂಟ್ಗೆಲ್ಲ ಮೇಂಟೆನೆನ್ಸ್ ಆಗಿ ನನಗೆ ಅಮೌಂಟು ಜಾಸ್ತಿ ಸೇವ್ ಆಗ್ತಾಯಿದೆ ಅಂತಂದಾಗ ನಾನು ನಿಮ್ಮ ಜೊತೆ ಓಪನ್ ಅಪ್ ಆಗಿ ಹೇಳ್ಕೊಳ್ತೀನಿ. ನನ್ನ ಕೈಯಿಂದ ಆಗೋ ಹೆಲ್ಪ್ನು ನಾನು ಮಾಡ್ತೀನಿ. ಕೇಳ್ತಾಯಿದ್ರಿ ಪ್ರಮೋಷನ್ ತಗೊಳ್ತಾ ಇದ್ದೀರಾ ಅಂತ. ನಾನು ಯಾವುದೇ ರೀತಿ ಪ್ರಮೋಷನು ತಗೊಳ್ತಾ ಇಲ್ಲ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ, ನಾನು ಆಲ್ರೆಡಿ ಅದಕ್ಕೆ ಮೆನ್ಷನ್ ಕೂಡ ಮಾಡಿದ್ದೀನಿ. ಪ್ರಮೋಷನ್ ಅಲ್ಲ, ಇದು ನನಗೆ ಪರ್ಸ್ನಲಿ ಇಷ್ಟ ಆಗಿತ್ತು, ಅದಕ್ಕೆ ನಾನು ಇದನ್ನು ಹೇಳಿದ್ದೀನಿ ಅಂತ. ಪ್ರಮೋಷನ್ ತಗೊಳ್ತಾ ಇದ್ದೀರಾ, ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ನಾನು ಯಾವುದೇ ರೀತಿ ಪ್ರಮೋಷನ್ ತಗೊಳ್ತಿಲ್ಲ. ನಾನು ಯಾವ ದೊಡ್ಡ ಯೂಟ್ಯೂಬರ್ ಏನಲ್ಲ, ಇವಾಗ ಬಿಗಿನಿಂಗ್ ಯೂಟ್ಯೂಬರ್ ಅಷ್ಟೇ. ಒಂದೆರಡು ಮೂರು ಪ್ರಮೋಷನ್ ತೊಗೊಂಡಿರ್ಬೋದು ಇದುವರೆಗೂ ಅಷ್ಟೇ. ಬಟ್ ಇವಾಗ ಯಾವುದು ಪ್ರೆಸೆಂಟ್ ಪ್ರಮೋಷನ್ ತೊಗೊಂಡಿಲ್ಲ. ನಾನು ಲಾಸ್ಟ್ ಟೈಮ್ ಹೋಟೆಲ್ ಬಗ್ಗೆ ರಿವ್ಯೂ ಕೊಟ್ಟೆ ಗೊತ್ತಾ, ಅದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನಗೆ ಪರ್ಸ್ನಲಿ ಇಷ್ಟ ಆಗಿತ್ತು. ಸೊ ಹಂಗಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ, ಪ್ರಮೋಷನ್ ಅಂತೂ ಅಲ್ಲ. ಸ್ವಲ್ಪ ಮಾತಾಡಬೇಕಾದ್ರೆ ಯೋಚಿಸಿ ಮಾತಾಡಿ, ಅವರು ಬೇಜಾರಾಗುತ್ತಾ ಏನು ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇನ್ನೊಂದು ಫೈನಾನ್ಷಿಯಲ್ ಬಗ್ಗೆ ಈ ಥರ ಕೇಳಿದ್ದು ನನಗೆ ಸ್ವಲ್ಪ ಹರ್ಟ್ ಆಯಿತು. ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದಲ್ವಾ, ಅದು ಎಲ್ಲ ಕಡೆಯಿಂದನೂ ಅರ್ನಿಂಗ್ ಬರ್ತಾಯಿದೆ ಅಲ್ವಾ ಅಂತಂದಾಗ ಯಾವ ಕಡೆ ಅರ್ನಿಂಗ್ ಬರ್ತಾಯಿದೆ ಅಂತಂದ್ಬಿಟ್ಟು ನಾನು ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡೋಕ್ಕಾಗುತ್ತೆ ಹೇಳಿ. ನನಗೇನಾದರೂ ನನ್ನ ಮೇಂಟೆನೆನ್ಸಿಗೆ ಸಾಕಾಗಿ, ನನ್ನ ಕಮಿಟ್ಮೆಂಟಿಗೆ ಸಾಕಾಗಿ ಏನಾದರೂ ಸೇವಿಂಗ್ಸ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾನು ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡ್ತೀನಿ. ಅದನ್ನು ಕೂಡ ನಾನು ಯೂಟ್ಯೂಬಲ್ಲಿ ತೋರಿಸ್ತೀನಿ. ನಂಗೆ ನಗು ಬರ್ತಿತ್ತು, ಏನಪ್ಪ ನನಗೆ ಬರೋದೇ ಒಂದೊಂದು ಸಲ ಹೇಳ್ಕೊಬೇಕು ಅಂದರೆ ನಾನು ಏನು ಇನ್ವೆಸ್ಟ್ ಮಾಡಿರ್ತೀನಿ ಅದಕ್ಕೆ ಆದಂಥ ಅಮೌಂಟು ಕೂಡ ಬಂದಿರಲ್ಲ. ಅಂದರೆ ಸ್ವಲ್ಪ ಶೋಲ್ಡ್ ಔಟ್ ಎಲ್ಲ ಆಯ್ತಲ್ಲ, ನಾನು ಇವಾಗ ಆನ್ಲೈನ್ ಬಿಸ್ನೆಸ್ ಮಾಡ್ಕೊಂಡಿರೋದು. ಸೊ ಅದ್ರ ಮೆಂಟಾಲಿಟಿಯಿಂದ ಅವ್ರು ಹೇಳಿರೋದು, ಗೊತ್ತಿರೋರೇ ಹೇಳಿರೋದ್ರಿಂದ ನನಗೆ ಅಂದ್ಕೊಂಡೆ ತುಂಬ ಚೆನ್ನಾಗಿ ಶೋಲ್ಡರ್ ಔಟ್ ಎಲ್ಲ ಆಯ್ತಲ್ಲ, ಇದರಿಂದ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಅವ್ರು ಮಾತಾಡ್ತಿದ್ದಾರೆ. ಹೋಗಲಿ ಬಿಡು ಅಂತ. ಅದರಿಂದ ಜಾಸ್ತಿ ಅಮೌಂಟ್ ಏನು ನನಗೆ ಸೇವ್ ಆಗಿಲ್ಲ, ಬಟ್ ಲಾಸ್ ಅಂತೂ ಆಗಲಿಲ್ಲ ಅಂತಂದರೆ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ ಅದಕ್ಕೆ ಒಂದು 35% ನನಗೆ ಎಕ್ಸ್ಟ್ರಾ ಸೇವಿಂಗ್ಸ್ ಆಯಿತು ಅಷ್ಟೇ. ಅದರಿಂದನೂ ಕೂಡ ನನಗೆ ಯೂಸ್ ಆಯಿತು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇದನ್ನು ಕೇಳಿಬಿಟ್ಟು ನಾನು ಇದನ್ನು ಅವ್ರಿಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಅವ್ರಿಗೆ ಗೊತ್ತಿರೋರೇ ಆಗಿರೋದ್ರಿಂದ ವಾಟ್ಸಪ್ಪಲ್ಲಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ. ಆ್ಯಂಡ್ ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತಾರೆ ಮೆಸೇಜಸ್ಸು. ಸುಮ್ಮನೆ ಅವ್ರ ಮುಂದೆ ನಾನು ರಿಪ್ಲೈ ಮಾಡಿದ್ರೆ ಸರಿ ಹೋಗಲ್ಲ, ಎಲ್ಲರ ಮುಂದೆನೂ ರಿಪ್ಲೈ ಮಾಡೋದಾ ಅಂತ ಅಂದ್ಬಿಟ್ಟು ರಿಪ್ಲೈ ಮಾಡಿದ್ದೆ ಅಷ್ಟೇ. ಸೊ ಯಾರು ಹರ್ಟ್ ಆಗಬೇಡಿ, ನಾನು ಹೇಳಿದ್ರಲ್ಲಿ ಏನಾರು ತಪ್ಪಿತ್ತು ಅಂತಂದರೆ ರಿಯಲಿ ಸಾರಿ. ಸೊ ಇವಾಗ ತಿಂಡಿ ಟೈಮ್ ಆಗಿದೆ, ತಿಂಡಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೋಬೇಕು. ನಮ್ಮ ಪ್ರೆಜರ್ಸ್ಗಳು ಹಿಂಗಿರುತ್ತೆ. ಊಟ ಟೈಮ್ಗೆ ಊಟ ಮಾಡಿದೆ, ತಿಂಡಿ ಟೈಮ್ಗೆ ತಿಂಡಿ ಮಾಡಿದೆ. ಯೂಟ್ಯೂಬ್ ಎಡಿಟಿಂಗ್ ಅಂತೆ, ಆಮೇಲೆ ಆನ್ಲೈನ್ ಬಿಸ್ನೆಸ್ದು ಅವ್ರಿಗೆ ರೆಸ್ಪಾನ್ಸ್ ಮಾಡೋದಂತೆ, ಇವೆಲ್ಲ ಇರುತ್ತೆ. ಸೊ ನಮ್ಮ ಪ್ರಾಬ್ಲಮ್ಸ್ ನಮಗೆ ಗೊತ್ತಿರುತ್ತೆ. ಸೊ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ. ಸುಮ್ಮನೆ ಮುಖದ ನೇರಕ್ಕೆ ಯಾರು ಮಾತಾಡಬಾರ್ದು, ಅದು ನಿಮ್ಮ ಮೆಂಟಾಲಿಟಿ ತೋರಿಸುತ್ತೆ ಅಷ್ಟೇ. ಸೊ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ತಿಂಡಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಬಿಟ್ಟು ಸ್ವಲ್ಪ ಇನ್ನೂ ವೀಡಿಯೋ ಎಡಿಟಿಂಗ್ ಇದೆ. ಆ್ಯಂಡ್ ಆನ್ಲೈನ್ ಬಿಸ್ನೆಸ್ದು ಕೂಡ ವೀಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋದಿದೆ. ಆ್ಯಂಡ್ ನಾನೆಲ್ಲೂ ಅಪ್ಲೋಡ್ ಮಾಡ್ತಾಯಿಲ್ಲ, ನನಗೆ DM ಮಾಡ್ತಿದ್ದಾರೆ, ಅವ್ರಿಗೆ ಮಾತ್ರ ಶೇರ್ ಮಾಡೋದೇ ಆಗಿದೆ. ಸೊ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಇಷ್ಟು ತಿಂಡಿ ಎಲ್ಲ ತಿಂದಾಯಿತು. ಸೊ 1-2 ನಿಮಿಷ ವಾಕ್ ಮಾಡೋಣ ಹೊರಗಡೆ ಹೋಗಿ ಅಂತ ಅಂದ್ಕೊಂಡೆ. ಅದೇ ಗ್ಯಾಪಲ್ಲಿ ನಮ್ಮ ಪಾಟ್ ಖಾಲಿ ಇರೋದು ನೋಡಿದೆ. ಇದು ಬ್ಲ್ಯಾಕ್ ಕಲರ್ದು ಇರೋದೆಲ್ಲ, ಅದಕ್ಕೂ ರೆಡ್ ಕಲರ್ ಮಾಡಿಬಿಟ್ಟಿದ್ದೀನಿ, ಒಂದೇ ಥರ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಅದು ಫಿಶ್ ಟ್ಯಾಂಕು ಸ್ವಲ್ಪ ಕ್ರ್ಯಾಚ್ ಆಗಿತ್ತು, ವಾಟರೆಲ್ಲ ಹೊರಗಡೆ ಬಂದುಬಿಡ್ತಿತ್ತು. ಹಂಗಾಗಿ ಅದಕ್ಕೂ ಕೂಡ ಪೈಂಟ್ ಹಾಕಿ ಈ ಥರ ಗಿಡ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಒಳಗಡೆ ಇಟ್ಮೇಲೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಫಿಶ್ ಟ್ಯಾಂಕಲ್ಲಿ ಒಂದೇ ಒಂದು ಫಿಶ್ ಇದೆ. ಇನ್ನು ಮನಿ ಪ್ಲ್ಯಾಂಟ್ ಹಾಕಿದೆ, ಮನಿ ಪ್ಲ್ಯಾಂಟು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನು ನಾನು ಇವತ್ತು ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗಿ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದಾಗ ಈ ಥರ ಆರ್ಟಿಫಿಷಿಯಲ್ಲು ಲೋಟಸ್ ತಂದಿದೆ. ಸೊ ಈ ಥರ ನೀರಿಗೆ ಹಾಕಿಟ್ಟಿದ್ದೀನಿ, ಅದು ಕೂಡ ಒಂದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕಾಲಿ ಪಾಟ್ ಇದೆಯಲ್ಲ, ಇದಕ್ಕೆ ಏನಾದರೂ ಒಂದು ಗಿಡ ಹಾಕೋಣ ಅಂತಂದ್ಬಿಟ್ಟು, ಇವಾಗ ಹೆಂಗೆ ವಾಕ್ ಮಾಡ್ತಾ ಇರ್ತೀನಲ್ವ, ತೋಟದ ಕಡೆ ಹೋಗ್ತಿದ್ದೀನಂತ ಯಾವ್ದಾದ್ರು ಒಂದು ಗಿಡ ತಿತ್ಕೊಂಡು ಬಂದುಬಿಟ್ಟು ಗಿಡ ಹಾಕೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ.
ಆ ಪಾಟು ಒಂದೇ ಕಲರ್ ಕಾಣಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ರೆಡ್ ಕಲರ್ ಪೈಂಟ್ ಮಾಡಿದ್ದೀನಿ. ಸೊ ಅವತ್ತು ಪೈಂಟ್ ಮಾಡ್ಬೇಕಾದ್ರೂ ಕೂಡ ತೋರಿಸಿದೆ. ಈ ಥರ ರೆಡ್ ಕಲರ್ ಪೈಂಟ್ ಮಾಡಿಬಿಟ್ಟಿದ್ದೀನಿ ಎಲ್ಲದಕ್ಕೂ. ಇದು ದಾಸವಾಳ ಗಿಡ ತಂದವತ್ತು ನಾನೇ ಹಾಕಿದ್ದು. ಎಷ್ಟು ಚೆನ್ನಾಗಿ ಕೂತಿದೆ ಅಂತಂದರೆ ಹೂವು ಅಷ್ಟು ಚೆನ್ನಾಗಿ ಬಿಡ್ತಾಯಿದೆ, ಗುಲಾಬಿನೂ ಚೆನ್ನಾಗಿ ಚಿಗುರುತ್ತಾ ಇದೆ. ಇದೆಲ್ಲ ಪೈಂಟ್ ಬಾಕ್ಸ್ಗಳು, ಆದರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇದು ಹೊಸ ಐಡಿಯಾ. ನೀವು ಕೂಡ ಪೈಂಟ್ದು ಅದು ಇದು ಬಾಕ್ಸ್ ಇತ್ತು ಅಂತಂದರೆ ಹಾಕಿ. ಇಲ್ಲೂ ಒಂದೆರಡು ಇಲ್ಲಿ ನಮ್ಮ ಪಾಟ್ಗಳು ಯಾವುದು ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಅಲ್ಲಿ ವೀಳ್ಯದೆಲೆ ಕೂಡ ಹಬ್ಬಿಸಿದ್ದೀನಿ. ಸೊ ಈ ಥರ ಆಯಿಲ್ ಪೈಂಟ್ ಏನಾದರೂ ಇತ್ತು ಅಂತಂದರೆ ಆಯಿಲ್ ಪೈಂಟ್ ಮಾಮೂಲಿ ಒಂದು ಅರ್ಧ kg 1 kg ತಂದರೆ ಎಲ್ಲ ಪಾಟ್ಗಳಿಗೂ ಆಗುತ್ತೆ. ಈ ಥರ ಒಂದು ಅರ್ಧ kg ಆಯಿಲ್ ಪೈಂಟ್ ತಂದುಬಿಟ್ಟು ಎಲ್ಲದಕ್ಕೂ ಹಂಗೆ ಹಾಕಿದ್ದೀನಿ. ಎಲ್ಲ ಪಾಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅವರಾಣಿ ಕೂಡ ಹೋಗ್ತೈತೆ. ಅನಿತಕ್ಕನ ಬತ್ತು. ಇವಾಗ ತಾನೇ ಮಾತಾಡಿದೆ, ಎಷ್ಟು ಬೇಗ ಬಂದ್ಬಿಟ್ಟೆ? ಹಾಂ ಬಂದೇ ಇರು. ಸೊ ಯಾವುದಾದ್ರೂ ಒಂದು ಗಿಡ ತೊಗೊಂಡೋಗಿ ಅದು ಖಾಲಿ ಪಾಟ್ ಇದೆಯಲ್ಲ ಅದಕ್ಕೆ ಹಾಕಬೇಕು. ನೋಡ್ತಾ ಇರ್ಬೋದು, ತೋಟ ಎಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿದೆ. ಅಂದರೆ ಇಂಡೋರ್ ಪ್ಲ್ಯಾಂಟ್ ಹಾಕಬೇಕು. ಇಲ್ಲ ಅವರಾಣಿಗಳು ಜಾಸ್ತಿ ಆಗ್ಬಿಟ್ಟೈತೆ, ಭಯ ಆಗುತ್ತೆ ಬರೋಕ್ಕೆ. ನನಗೆ ಅವರಾಣಿಗಳು ಕಂಡ್ರೂ ಭಯ ಆಗುತ್ತೆ. ಸೊ ಯಾವ್ದಾದ್ರು ಒಂದು ಪ್ಲ್ಯಾಂಟ್ ಎತ್ಕೊಂಡು ಅಂದರೆ ಒಂದು ಚಿಕ್ಕದು ಗಿಡ ತಿತ್ಕೊಂತು ಅಂದರೆ ಅದನ್ನು ಒಳಗಡೆ ಹಾಕ್ಬೋದು. ಆ ದೊಡ್ಡ ಗಿಡದಂತೆ ದೊಡ್ಡ ಗಿಡ ಇರುತ್ತೆ, ಅದ್ರ ಮರಿ ಗಿಡಗಳನ್ನ ನೋಡಬೇಕು. ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚಿಕ್ಕದೊಂದು ಗಿಡ ತಿತ್ಕೊಂಡು ಬಂದೆ. ಈ ಥರದೊಂದು ಗಿಡ ಇತ್ತು, ಈ ಪಾಟ್ಗೆ ಹಾಕೋಣ. ಚೆನ್ನಾಗೈತಾ ಇದು ಚೆನ್ನಾಗಿ ಕಾಣಿಸುತ್ತೆ. ಸೊ ಗಿಡ ಹಾಕಿದ್ಮೇಲೆ ಸಿಗ್ತೀನಿ. ನಮ್ಮ ಮನೆ ತಕ್ಕ ಲುಕ್ ಕೊಡ್ತಾ ಗೊತ್ತೈತೆ. ಐ ವಿಡಿಯೋ ಆಫ್ ಮಾಡಿದ್ಮೇಲೆ ಬೈತದೆ, ಇವಾಗ ಬೈಯಲ್ಲ. ಸೊ ಗಿಡ ಎಲ್ಲ ಹಾಕಿದ್ಮೇಲೆ ಸಿಗೋಣ. ಗೊಬ್ಬರ ಹಾಕಿದ್ರೆ ಚೆನ್ನಾಗಿಡುತ್ತೆ. ಅದ್ರ ಪ್ಲೇಸ್ಗೆ ಅವ್ರನ್ನ ಕಳಿಸ್ಬಿಡೋಣ. ಫೈನಲಿ ಈ ಥರ ಹಾಲಲ್ಲಿ ಒಂದು ಟೇಬಲ್ ಇದೆ, ಆ ಟೇಬಲ್ ಮೇಲೆ ಈ ಥರ ಇಟ್ಟಿದ್ದೀನಿ. ಫ್ರೆಂಡ್ಸ್, ನಾವು ನರ್ಸರಿಗೆ ಬಂದ್ವಿ. ಸೊ ಗಿಡಗಳನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ. ಬನ್ನಿ, ಇವತ್ತು ನಾನು ಹಾಕಿದ್ನಲ್ಲ ನೋಡು, ಇದೇ ಥರ ಗಿಡ. ಇವತ್ತು ನಾನು ಹಾಕಿದ್ನಲ್ಲ ಗಿಡನ ಇದೇ ಥರ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಗಿಡಗಳು ಎಷ್ಟು ಚೆನ್ನಾಗಿದೆ ಅಂತ. ಮನಿ ಪ್ಲ್ಯಾಂಟಲ್ಲಿ ಎಷ್ಟೊಂದು ವೆರೈಟೀಸ್ ಐತಲ್ಲ. ಇದು ಮನಿ ಪ್ಲ್ಯಾಂಟಾ? ಇದು ದೊಡ್ಡ ದೊಡ್ಡ ಕೊಡುತ್ತಲ್ವಾ ಫ್ರೆಂಡ್ಸ್. ಶೋ ಗಿಡಗಳಂತೂ ತುಂಬ ಅಂದರೆ ತುಂಬ ಇದೆ. ಇವೆಲ್ಲ ಶೋ ಗಿಡಗಳೇ ಫ್ರೆಂಡ್ಸ್. ಆಗಿವಿ ಇದ್ದದ್ದು ನಡಿ ಅಂತ ಹೇಳ್ತೇನೆ ನರ್ಸರಿಲಿ ಯಾವಾಗ ಇರುತ್ತೆ. ನಾನು ಮಾರ್ನಿಂಗ್ ಹಾಕಿದ್ನಲ್ಲ ಫ್ರೆಂಡ್ಸ್, ಇದು ಈ ಥರದೊಂದು ಗಿಡ ಹಾಕಿದ್ದೀನಿ. ಇದು ಕರ್ಬೇವಲ್ವಾ? ಕರ್ಬೇವಾ? ಅಲ್ಲ ಫ್ರೆಂಡ್ಸ್, ಕರ್ಬೇವು ಅನ್ಕೊಬಿಟ್ವಿ ಸಡನ್ಲಿ. ಕರ್ಬೇವಲ್ಲ, ಕರ್ಬೇವು ಥರನೇ, ಕರ್ಬೇವಲ್ಲ. ಹ್ಯಾಂಗಿಂಗ್ ಪಾಟ್ಸ್ಗಳು ಚೆನ್ನಾಗಿರುತ್ತೆ. ಸೊ ಅಮೌಂಟ್ ಬಂದೈತೆ ನೋಡಿ ನಿನಗೆ. ಇದು ನೋಡ್ತಿದ್ದೀನಿ. ಇದು ಎಂಥ ಕಾಯಿ ಅಲ್ಲ, ಇಲ್ಲಿ ಎಷ್ಟು ದಪ್ಪ ಐತೆ. ಇದು ಎಂಥ ಹಣ್ಣು ಗೊತ್ತಿಲ್ಲ, ದಪ್ಪ ಐತೆ ಫ್ರೆಂಡ್ಸ್. ಎಷ್ಟು ದಪ್ಪಕ್ಕೈತೆ ನೋಡಿ. ಅಲ್ಲಿ 2 ಬಿಟ್ಟೈತೆ ಲಾಸ್ಟಲ್ಲಿ.
ಆಮೇಲೆ ಸೀತಾಫಲ ಎಲ್ಲ ತುಂಬ ಬಿಟ್ಟೈತೆ. ಸೊ ಯಾವ್ಯಾವ ಗಿಡಗಳು ಬಂದಿದೆ ಅಂತ ನೋಡೋಣ ಬನ್ನಿ. ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಹೊಸ್ದಾಗಿ ಮನೆ ಮಾಡಿರೋರು ಯಾರಾದರೂ ಇತ್ತು ಅಂದರೆ ಒಂದು ಸ್ವಲ್ಪ ವಿಸಿಟ್ ಮಾಡಿ. ಮನೆ ಮುಂದೆ ಗಿಡಗಳು ಒಳ್ಳೊಳ್ಳೆ ಗಿಡಗಳಿದೆ. ಸೊ ಇಲ್ಲಿ ತಗೊಂಡೋಗಿದ್ದ ಗಿಡ ನಮ್ದು ಯಾವುದೂ ಕೂಡ ಹಾಳಾಗಿಲ್ಲ, ಚೆನ್ನಾಗಿದೆ. ತಾವರೆ ಹೂವು ಬಿಡ್ತಾಯಿದೆ, ರಿಯಲ್ ತಾವರೆ ಹೂವು. ಪಪ್ಪಾಯ, ಇಲ್ಲಿ ಫ್ರೂಟ್ಸ್ ಗಿಡಗಳು ಆ್ಯಂಡ್ ಹೂ ಗಿಡಗಳು ಪ್ರತಿಯೊಂದು ಕೂಡ ಸಿಗುತ್ತೆ. ಆಮೇಲೆ ಪಾಟ್ಗಳು ನಮ್ಗೆ ಯಾವ್ಯಾವ ಡಿಸೈನ್ ಪಾಟ್ಗಳು ಬೇಕೋ ಆ ಡಿಸೈನ್ ಪಾಟ್ಗಳೆಲ್ಲ ಸಿಗುತ್ತೆ. ಅದೇ ಗಣಗ್ಲ ತಗೊಳ್ಳೋದು ಅಂದರೆ ಉದ್ದಾಗ್ಬಿಟ್ಟೈತೆ ಫುಲ್ಲು. ತುಂಬ ವೆರೈಟೀಸ್ ಹೂ ಗಿಡಗಳಿದೆ. ಹಾಗೆ ರೋಸ್ಗಳು ನೋಡ್ತಾ ಇರ್ಬೋದು ಎಷ್ಟು ಕಲರ್ಸ್ಗಳಲ್ಲಿದೆ ಅಂತ. ಇದನ್ನು ಡೈರಿ ಹೂವು ಅಂತ ಹೇಳ್ತಾರೆ, ಅದು ಕೂಡ ಸಾಕಾಗೈತೆ. ಏನು ಯಾರು ಮಾಡ್ತಿರೋದು? ಫ್ರೆಂಡ್ಸ್ ಅವತ್ತೊಂದು ತಗೊಂಡೋಗಿದೆ ರೆಡ್ ಕಲರಲ್ಲಿ. ಎಷ್ಟು ಚೆನ್ನಾಗಿವೆ. ಇಲ್ಲಿ ಹೊಸ ಹೊಸ ಥರದ್ದು ಪಾಟ್ಗಳೆಲ್ಲ ಸಿಗುತ್ತೆ. ಸೊ ನೀವು ಆರ್ಡ್ರ್ ಕೊಟ್ಟು ಕೂಡ ಮಾಡಿಸ್ಕೋಬೋದು. ಇವಾಗ ಟೈಮ್ ಬಂದು 8:30 ಆಗಿದೆ. ಸೊ ಫುಲ್ ಟೈಮ್ ಆಗೋಯ್ತು. ನಾವು ನರ್ಸರಿಯಿಂದ ಬಂದಮೇಲೆ ಅಲ್ಲೊಂದು 2 ಪಾಟ್ ತಂದಿದ್ವಿ, ಅಂದರೆ ಪಾಟ್ಸ್ ಬಟನ್ಸ್ ಹೂವು ತಂದಿದ್ವಿ. ಬಟನ್ಸ್ ಹೂವು ನಮ್ಮ ಹತ್ರ ಇರಲಿಲ್ಲ ಗುಲಾಬಿಯಲ್ಲಿ. ಸೊ ತುಂಬ ಕ್ವಾಂಟಿಟಿಲಿ ಹೂಗಳು ಬಿಡುತ್ತೆ, ವಾರ ಮಾಡಿದಾಗೆಲ್ಲ ಹಾಕುತ್ತೆ ಅಂದ್ಬಿಟ್ಟು 2 ಗಿಡ ತಂದು ಹಾಕಿದ್ವಿ. ಅದಕ್ಕೆಲ್ಲ ಗೊಬ್ಬರ ನೀರೆಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲೇ ಇಷ್ಟೊತ್ತಾಗೋಯ್ತು. 7:30 8 o'clock ಆಗೋಯ್ತು. ವಿಡಿಯೋ ಕೂಡ ಫುಲ್ಲು ಲೆಂತ್ ಆಯಿತು. ಹಂಗಾಗಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಡೇ ವ್ಲಾಗ್ ಯಾವ ರೀತಿ ಇತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಹಾಗೆ ನಿಮಗೇನಾದರೂ ನರ್ಸರಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು, ಇಲ್ಲ ಅಡ್ರೆಸ್ ಬೇಕು ಅನ್ನೋದಿತ್ತು ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ನಾನು ಅಡ್ರೆಸ್ನ ಮೆನ್ಷನ್ ಮಾಡ್ತೀನಿ. ತಪ್ಪದೆ ನನಗೆ ಇವತ್ತಿನ ಡೇ ವ್ಲಾಗ್ ಯಾವ ರೀತಿ ಇತ್ತು ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.